ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಮೇಲೆ ನಿಮಗೆ ಆಲ್ರೆಡಿ ಕಾಣ್ತಾ ಇದೆ. ಸೊ HPE ಕಂಪ್ನಿಯಲ್ಲಿ ಹೈರಿಂಗ್ ಮಾಡಿದ್ದಾರೆ. ಸೊ ಒಳ್ಳೆ ಕಂಪ್ನಿ, ಆಕ್ಚುಲಿ MNC ಕಂಪ್ನಿ. ಅದ್ರ ಫುಲ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಹಾಕಿದ್ರೆ ನಾನು ಯೂಟ್ಯೂಬ್ ಪೇಜ್ಗೆ ಹೋಗಿ ಚೆಕ್ಔಟ್ ಮಾಡಿ ಸಿಗುತ್ತೆ ಫುಲ್ ವಿಡಿಯೋ. ಹೌದಾ? ಸೊ ಜಾಬ್ ಆಪರ್ಚುನಿಟಿ, ಒಳ್ಳೆ ಆಪರ್ಚುನಿಟಿ, ಜಾಬ್ ಫಾರ್ ಫ್ರೆಶರ್ಸ್. ಹೌದಾ? ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಕೋಬಹುದು. BC ಆಗಿರ್ಬೋದು, BSc ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, MCA ಆಗಿದ್ರು ನಡೆಯುತ್ತೆ. ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಫ್ರೆಶರ್ಸ್ಗೆ HPE ಕಂಪ್ನಿಯಲ್ಲಿ, ನಾಟ್ HPE ಕಂಪ್ನಿ. ಹೌದಾ? ಸೊ ಅದು MNC ಕಂಪ್ನಿನೇ. ಹೋಗ್ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಈ ತರ ಪರ್ಸೆಂಟೇಜ್ ಪ್ರಾಬ್ಲಮ್ ಬಂದಾಗ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ, ಸೊ ಈಸಿ ಮೆಥಡ್ ಏನಪ್ಪ ಅಂದ್ರೆ, ಸೊ ಇದು ಮೊದಲು ನಮ್ಗೆ ಗೊತ್ತಿರಬೇಕು. ಹೌದಾ? ಸೊ ಪರ್ಸೆಂಟೇಜ್ ಪ್ರಾಬ್ಲಮ್ ಕೇಳಿದಾಗ 100% ಅಂದ್ರೆ 1 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದ್ರ ಹಾಫ್ ಅಂದ್ರೆ ಎಷ್ಟು? 1/2. ಅದ್ರ ಹಾಫ್ ಅಂದ್ರೆ ಎಷ್ಟು? 25% ಅಂದ್ರೆ 1/4. 12.5 ಅಂದ್ರೆ 1/8. 6.25 ಅಂದ್ರೆ 1/16. ಹೌದಾ? ಇದು ಹಾಫ್ ಮಾಡ್ಕೊಂತ ಬರ್ತೀರಾ. ಹೌದಾ? 100 ಅಂದ್ರೆ 1 ಅಂಡ್ 25 ಅಂದ್ರೆ 1/4. 6.25 ಅಂದ್ರೆ 1/16. ಹೌದಾ? ಸೊ ಈ ಪ್ರಾಬ್ಲಮ್ ಮಾಡಿ ಇವಾಗ 136 ಅಂತ ಇದೆ ಇಂಟು 12.5 ಅಂದ್ರೆ ಎಷ್ಟು? 1/8. ಹೌದಾ? ಸೊ 1/8 ಅಂತ. ಹೌದಾ? 8 1s 8, 17s 136. ಹೌದಾ? ಸೊ ಆನ್ಸರ್ ಎಷ್ಟು ನಮ್ದು? 17 ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಸೊ ಇದೇ ತರ ನಿಮ್ಗೆ ಒಂದು ವರ್ಕ್ ಕೊಡಲೇಬೇಕಲ್ವಾ? ಸೊ ನಿಮ್ಗೆ ವರ್ಕ್ ಬಂದ್ಬಿಟ್ಟು ಇದು. ಹೌದಾ? ಇದನ್ನ ವರ್ಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ನ ಹಾಕಿ. ಹೌದಾ? ಸೊ ಇದೇ ತರ ಮ್ಯಾಥ್ಸ್ ಟ್ರಿಕ್ಸ್ಗಾಗಿ ನಮ್ಮ ಪೇಜ್ನ ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡಿ, ಯೂಟ್ಯೂಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.